ನೋಡಿ ವಿದ್ಯಾರ್ಥಿಗಳೇ, ಇದನ್ನ ಕಾಳಜಿಪೂರ್ವಕ ಮಾಡಬೇಕು. ಹೆಂಗೆ ಹಚ್ಕೋಬೇಕು? 2 ಸ್ಕ್ವೇರ್ ಪ್ಲಸ್ 2 ಕ್ಯೂಬ್ ಪ್ಲಸ್ 2 4 ಪ್ಲಸ್ 2 5 ಎರಡನ್ನು 2 ಸಲ 2 ಗುಂಡ್ಲೆ 2 ಪ್ಲಸ್ 2 ಗುಂಡ್ಲೆ 2 ಗುಂಡ್ಲೆ 2 ಪ್ಲಸ್ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಪ್ಲಸ್ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 1 2 3 4 ಗುಂಡ್ಲೆ 2 ಬರೋಬ್ಬರಿ 2 2 4 ಪ್ಲಸ್ 2 2 4 4 2 8 ಪ್ಲಸ್ 2 2 4 4 8 8 2 16 ಪ್ಲಸ್ 2 2 4 4 8 8 2 16 16 32 ಬರೋಬ್ಬರಿ 2 1 6 8 8 8 16 1 4 20 2 5 1 6 60 ಆನ್ಸರ್ ಇಸ್ ಈಕ್ವಲ್ ಟು 60. ಉತ್ತರ ಸಂಖ್ಯೆ ಡಿ. ಇನ್ನೊಂದು ಇಲ್ಲಿ ಕ್ಲೂ ಕೊಡ್ತಂದ 2 3 4 5 ಜರ್ ಇತ್ತಂದ್ರೆ ನೋಡ್ರಿ, ಇನ್ನೊಂದ್ಸಲ ನೆನ್ಪಿಟ್ಕೋರಿ. ಇದೊಂದು ಒಂದು ಕ್ಲೂ ಅದ ಇಲ್ಲೇ, ಸ್ವಲ್ಪ ನಿಮ್ಗೆ ಈಸಿ ಆಗಂಥದ್ದು. ಇಲ್ಲಿ 2 ಅದ, ಎಷ್ಟು ಬಂತು? 4. ಇಲ್ಲಿ ಎಷ್ಟವ? 3 ಅಂದ್ರೆ 8, ಇದರ ಡಬಲ್ 2 1 2 3 4 ಇದರ ಡಬಲ್. ಆಮೇಲೆ 1 ಹೆಚ್ಚು ಮಾಡಿದರೆ ಇದರ ಡಬಲ್ 32. ನೋಡಿ, ಹಿಂಗೊಂದು ಮಾಡ್ಬೋದು, ಕೇಳ್ಬೋದು. ಹೆಂಗೆ ಇರಲಿ 1 2 3 ಉದಾಹರಣೆಗಳನ್ನು ಮಾಡಿ ನೋಡ್ರಿ. ಇಲ್ಲಿ 2 2 ಎಷ್ಟಾಯ್ತು? 4 ಆಯ್ತು. 1 2 ಹೆಚ್ಚು ಮಾಡಿ ಅಂದ್ರೆ ಇದರ ಡಬಲ್ ಆಯ್ತು. ಆಮೇಲೆ ಇಲ್ಲಿ 1 ಹೆಚ್ಚು ಮಾಡಿ ಅಂದ್ರೆ ಇದರ ಡಬಲ್ ಆಯ್ತು. ಇಲ್ಲಿ 1 2 ಹೆಚ್ಚು ಮಾಡಿ ಅಂದ್ರೆ ಈ ಹಿಂದಿಂದ್ರ ಡಬಲ್ ಆಗಿರ್ತದೆ. ನೋಡ್ರಿ, ಇದು ಒಂದು ಕ್ಲೂ ನೆನ್ಪಿಟ್ಕೋಬೇಕು. ಒಂದು ಸಲ ನೀವು ಎಷ್ಟು ಗುಂಪು ಇರ್ತಾವ ಅದನ್ನು ಡಬಲ್ ಮಾಡ್ಕೊತ ಹೋಗ್ಬೇಕು. ಒಂದು ಉದಾಹರಣೆ ಹೇಳ್ತಾನೆ. ಈಗ 4 ಅದ, 2 2 4 4 ಅದ. ಈಗ 4 ಇಡ್ರಿ. ಒಂದೇ ಮುಂದೆ 2 ಹೆಚ್ಚು ಮಾಡಿ ಅಂದ್ರೆ 8 ಇಡ್ರಿ. ಇದರ ಮುಂದೆ ಒಂದೇ 1 2 ಹೆಚ್ಚು ಮಾಡಿ ಅಂದ್ರೆ 16 ಇಡ್ರಿ. ಇದರ ಮುಂದೆ ಒಂದೇ 2 ಹೆಚ್ಚು 1 2 2 1 ಹೆಚ್ಚಾಗಿದ್ರೆ 32 ಇಡ್ರಿ. ಬಂದದಿಲ್ಲ ನೋಡ್ರಿ. ಹಿಂಗೆ ಇದು ಗುಣಾಕಾರ ನಿಮ್ಗೆ ಗುರ್ತಿತ್ತಂದ್ರೆ ಮುಂದಿನ ಸಲ ನಿಮಗೆ ಈಸಿ ಆಗ್ತದೆ. 60. ಉತ್ತರ ಸಂಖ್ಯೆ ಡಿ. ಅಂದರೆ ಹಿಂಗೆ 2 4 ಇಟ್ಟಾಗ ಒಂದೇ ಹೆಚ್ಚು ಮಾಡಿದ್ದಂದ್ರೆ ಅದ್ರ ಡಬಲ್ಲ. ಇದಕ್ಕಿಂತಲೂ 1 ಹೆಚ್ಚಾಗಿತ್ತಂದ್ರೆ ಇದರ ಡಬಲ್ಲ. ಇದಕ್ಕಿಂತಲೂ 1 ಹೆಚ್ಚಾಗಿತ್ತಂದ್ರೆ ಹಿಂದಿ ಅಂದ್ರೆ ಡಬಲ್ಲ. ಹಿಂಗೆ ನಿಮ್ಗೆ ಈ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡೋದರಿಂದ ಮಾಡ್ಲಿಕ್ಕೆ ಬರ್ತಾವೆ. ಅದಕ್ಕೆ ನಾ ಹೇಳೋದು, ಕೆಲವೊಂದು ಗಣಿತಗಳನ್ನು ನೀವು ನೋಡಿದರೆ ಅಂದರೆ ತಿಳಿತದ, ಮುಂದೆ ಮಾಡಿ ನೋಡ್ರಿ. 1 2 ಉದಾಹರಣೆಗಳನ್ನು ತಿಳಿತಲ್ಲ. ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ.